ಹರೇ ಶ್ರೀನಿವಾಸ. ಶ್ರೀ ವಾದಿರಾಜರ ರಚನೆ, ಹಯವದನ ಅಂಕಿತನಾಮ. ಇದು ನಿಂದಾಸ್ತುತಿಯ ರೂಪದಲ್ಲಿ ಇರುವ ಕೀರ್ತನೆ. ನಿಂದಾಸ್ತುತಿ ಎಂದರೆ ಭಗವಂತನನ್ನು ನಿಂದನಾ ರೂಪದ ಪದಗಳಿಂದ ಸ್ತುತಿ ಮಾಡುವುದು ಎಂದು ಅರ್ಥ. ಈ ಕೃತಿಯಲ್ಲಿ ಸಮುದ್ರರಾಜನು ಮಗಳಾದ ಶ್ರೀ ಲಕ್ಷ್ಮೀದೇವಿಯನ್ನು ಭಗವಂತನಿಗೆ ಹೇಗೆ ಮದುವೆ ಮಾಡಿಕೊಟ್ಟ ಎಂದು ಪ್ರಶ್ನೆ ಮಾಡುವ ವರ್ಣನೆ ಇದೆ. ಸುಂದರರಾದ ಮದುವೆಗೆ ಯೋಗ್ಯರಾದವರು ಅನೇಕರು ಇದ್ದರೂ ಇಂಥವನಿಗೆ ಹೇಗೆ ಹೆಣ್ಣನ್ನು ಕೊಟ್ಟ ಎಂದು ಆಶ್ಚರ್ಯಪಡುತ್ತಿದ್ದಾರೆ. ಇದರಲ್ಲಿ ದಶಾವತಾರದ ಸನ್ನಿವೇಶಗಳನ್ನು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಹಾಡಿನ ಸಾಲು, ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ ಎಂಬ ಅದ್ಭುತವಾದಂತಹ ಸಾಲುಗಳು. ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಗುಷ್ಟು ನಾರುವ ಮೈ ಬಿಟ್ಟಿದ್ದ ಬಿರುಗಣ್ಣು, ಮುಟ್ಟಿ ನೋಡಿದರೆ ಮೈಯತಿ ಕಠಿಣವು. ಗುಷ್ಟು ನಾರುವ ಮೈ ಬಿಟ್ಟಿದ್ದ ಬಿರುಗಣ್ಣು, ಮುಟ್ಟಿ ನೋಡಿದರೆ ಮೈಯತಿ ಕಠಿಣವು. ಸೊಟ್ಟ ಮೋರೆಯು ಇವಗೆ ಎಷ್ಟುದ್ದ ಹಲ್ಲುಗಳು, ಸೊಟ್ಟ ಮೋರೆಯು ಇವಗೆ ಎಷ್ಟುದ್ದ ಹಲ್ಲುಗಳು. ಇಷ್ಟು ಘೋರ ಮುಖ ದಳಿಯನೆಲ್ಲಿ ದೊರಕಿದನೋ, ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಬಡವನು ಭಿಕ್ಷುಕನು ಬಡಬನಂದದಿ ಕೋಪವು, ನೋಡಿದರೆ ತಲೆ ಜಟಿಯು ಕಟ್ಟಿಹುದು. ಬಡವನು ಭಿಕ್ಷುಕನು ಬಡಬನಂದದಿ ಕೋಪವು, ನೋಡಿದರೆ ತಲೆ ಜಟಿಯು ಕಟ್ಟಿಹುದು. ಬೆಡಗು ನುಡಿಗಾರ ಜಾರ ಚೋರನಿಗೆ, ಬೆಡಗು ನುಡಿಗಾರ ಜಾರ ಚೋರನಿಗೆ, ನೋಡಿ ನೋಡಿ ಹೆಣ್ಣ ಹ್ಯಾಂಗೆ ಕೊಟ್ಟನು, ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಬಂಡನಾಗಿರುವನು ಕಂಡವರೊಡನೆ ಕಾಳಗವ, ಕೊಂಡು ಬಹುಬಲು ಉದ್ದಂಡನಿವನು. ಭಂಡನಾಗಿರುವನು ಕಂಡವರೊಡನೆ ಕಾಳಗವ, ಕೊಂಡು ಬಹುಬಲು ಉದ್ದಂಡನಿವನು. ಅಂಡಜವಾಹನಗೆ ಯೋಗ್ಯವಾದ ಹೆಣ್ಣ, ಅಂಡಜವಾಹನಗೆ ಯೋಗ್ಯವಾದ ಹೆಣ್ಣ, ಕಂಡು ಕಂಡಿಹಯವದನಗೆ ಕೊಟ್ಟನ್ಯಾಂಗೆ. ಅಂಡಜವಾಹನಗೆ ಯೋಗ್ಯವಾದ ಹೆಣ್ಣ, ಕಂಡು ಕಂಡಿಹಯವದನಗೆ ಕೊಟ್ಟನ್ಯಾಂಗೆ. ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಹ್ಯಾಂಗೆ ಕೊಟ್ಟನು ಹೆಣ್ಣ ಸಾಗರನು ಈ ವರಗೆ, ಶೃಂಗಾರ ಪುರುಷರು ಬಹುಮಂದಿ ಇರಲು. ಬಹುಮಂದಿ ಇರಲು, ಬಹುಮಂದಿ ಇರಲು.
ಬರಲು. ಹರೇ ಶ್ರೀನಿವಾಸ.